ಫ್ರೆಂಡ್ಸ್, ನಮ್ಮ ಚನ್ನರಾಯಪಟ್ಟಣದಲ್ಲಿ ಈ ತಾತಂಗೆ DJ ಹಾಕೊಂಡು ಹೋಗಿದ್ರು ಅಂತ ಸ್ಟೇಷನ್ಗೆ ಹಾಕೊಂಡು ಹೋಗಿದ್ರಂತೆ. ಕೊನೆವರ್ಗ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಈ ತಾತ VVC TV ನ್ಯೂಸ್ ಚಾನಲ್ಗೆ ಕರೆದಿದ್ರು. DJ ಕೊಟ್ರು, ಯಾಕೆ ಕೊಟ್ರು ಅಂತ ನಾನು ಕೇಳೋದು. ಪುಣ್ಯಕ್ಕೆ ಯಾಕೆ ಕೊಟ್ರು? ಆಯ್ತು ಬಂದು ಅಲ್ವಾ, ನೋಡಪ್ಪ ಪರ್ಮಿಷನ್ ತಗೊಂಡಿದ್ದೀರಾ, ತಗೊಂಡು ಮಾಡಿ ಅಂತ ಹೇಳೋದು. ಇಲ್ಲ ಗಲಾಟೆ ಮಾಡಿದ್ರೆ ಹಾಕ್ಲಿ ಒಳಿಕೆ, ನಾನು ಬೇಡ ಅಂತ ಹೇಳಲ್ಲ. ಇವ್ರು ನಮ್ಮ ಬೀಜನೇ ತಗೊಂಡು ಒಳಿಕೆ ಹಾಕೋಂತ ಎಲ್ಲ ಯಾರ್ದು ಹಾಕ್ಯವ್ರೆ, ನನ್ನ ಬೀಜ ಒಬ್ಬನ ಮಾತ್ರ ತಗೊಂಡು ಹಾಕ್ಯವ್ರೆ ಅಂದರೆ ಕಾರಣ ಏನು? ಹಂಗಾರೆ ಇವ್ರೇನು ಹಂಗಾರೆ ನಮ್ಮ SP ಸಾಹೇಬರು, ನಮ್ಮ DOC ಸಾಹೇಬ್ರು ಅವರೆಲ್ಲ ಅವರಿಲ್ಲಿ ಚನ್ನಪಟ್ಟಣದಲ್ಲಿ ಇಲ್ವಾ? ಇಲ್ಲೋ ಅವರು ಈ MLA ಅವರವರು ಹೇಳೋಕ್ಕೆ ತಾಕತ್ತಿಲ್ಲ ಅಂದಮೇಲೆ ಇವ್ರಿಗೆ ಯಾಕೆ ರಾಜಕೀಯ ಬೇಕು? ಅಲ್ಲ ನಾನು ಹೇಳೋದು, ಇವ್ರಿಗೆ ಒಬ್ಬ ರೈತನ್ನ ಇವ್ರು GK ಬೆಂಗಳೂರಲ್ಲ ಸನ್ಮಾನ ಮಾಡಿ ನಮ್ಮ ದುಡ್ಡಲ್ಲಿ ಅನ್ನ ಹಾಕಿ ತಿನ್ನಕ್ಕಾಯ್ತದೆ. ಇವ್ರು ಇಲ್ಲಿ ಬಂದು ಹೇಳಕ್ಕೆ ಬಿಡ್ರಿ ಗಾಡಿ ಅಂತ ಹೇಳಕ್ ತಾಕತ್ತಿಲ್ಲ ಅಂದ್ಮೇಲೆ ಇವ್ರಿಗೆ MLA ಕೆಲಸ ಯಾಕೆ? ನಾನು ಕೇಳೋದು, ಕಾಂಗ್ರೆಸ್ನವರಾಗಲಿ ಯಾರಾಗಲಿ, ಇವ್ರು BJPನವರಾಗಲಿ ಯಾವನಾರಾಗಲಿ JDS ನನಗೆ ಬೇಡ, ಓಟಾಗ ಮಾತ್ರ ನಾವು ಬೇಕು. ಇವರು ಮನೆಯೊಳಗೆ ತೆಕ್ಕೆ ಉಟ್ಕೊಂಡು ಮಜಾ ಮಾಡ್ಕೊಂಡು ಕೂತ್ಕೊಂಡು ಯಾವನಾರು ಹೊಡೀರಿ ಕೂತ್ಕೊಂಡು ಪೊಲೀಸರಿಗೆ ಅದೇ ಸಿಕ್ಕಲ್ವಲ್ಲ ಕಡ. ಅದಕ್ಕೆ ಫ್ರೆಂಡ್ಸ್, ಈ ತಾತಂಗೆ ನ್ಯಾಯ ಆಗೈತಾ ಅನ್ಯಾಯ ಆಗೈತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.